ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಡ್ರೈ ಗೋಬಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಡ್ರೈ ಗೋಬಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಗ್ಲಾಸ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ. ಅದಕ್ಕೆ 2 ಸ್ಪೂನ್ನಷ್ಟು ಕಾರ್ನ್ ಫ್ಲವರ್ ಹಾಕ್ಕೊಳಕತ್ತೀನಿ. ನಿಮ್ಮ ಗೋಬಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಿಟ್ಟನ್ನು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಖಾರಕ್ಕೆ ಅಂಥೇಳಿ ಒಂದು 2 ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ನಿಮ್ಮ ಟೇಸ್ಟ್ನ ನೋಡಿ ಹಾಕೋರಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟ್ ಒಂದು ಸಲ ಇದನ್ನೆಲ್ಲವನ್ನು ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಸೇರಿಸಿ ಒಂದು ಥಿಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ನೀರು ಸೇರಿಸ್ಕೊತ ಹಿಟ್ಟನ್ನು ಚಲೋತ್ನಂಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡೋಣ ಅಂತ. ಸೊ ನೋಡಿರಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಬ್ಯಾಟರ್ ರೆಡಿ ಆಗೈತಿ. ಈಗ ಇದಕ್ಕೆ ಗೋಬಿ ಹಾಕ್ಕೊಳ್ಳೋಣ. ಫಸ್ಟನ್ನು ನಾನು ಬಿಸಿ ನೀರೊಳಗೆ ಒಂದು 2 ನಿಮಿಷ ಗೋಬಿನ ಹಾಕಿ ತೆಗೆದಿದ್ದೆ, ಉಪ್ಪು ಮತ್ತು ಬಿಸಿ ನೀರೊಳಗೆ. ಈಗ ಹಿಟ್ಟು ಜೊತೆ ಚಲೋತ್ನಂಗೆ ಗೋಬಿ ಕೋಟ್ ಆಗಬೇಕು. ಆ ಥರ ಅದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸೈಡ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ, ಇನ್ನೊಂದು ಸೈಡ ಈ ಥರ ಗೋಬಿ ಮಿಕ್ಸ್ ಮಾಡ್ಕೊಂಡೀನಿ. ಎಣ್ಣೆನೂ ಕಾದೈತಿ, ಗೋಬಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಚಲೋನ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಗೋಬಿನ ಬಿಟ್ಕೊಳ್ಳೋಣಂತ. ಗೋಬಿನ ಬಿಡಿಯಾಗಿ ಬಿಡ್ರಿ, ಅಂದ್ರೆ ಡೀಪ್ ಫ್ರೈ ಮಾಡೋಕೆ ಈಸಿ ಆಗ್ತೈತಿ. ಸೊ ಎಲ್ಲ ಕಡೆನೂ ಗೋಬಿನ ಬಿಟ್ಕೊಂಡಾದ್ಮೇಲೆ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಹೊಳಿಸಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗನ ಫುಲ್ ಕ್ರಂಚಿ ಆಗಬೇಕು. ಅಲ್ಲಿ ಮಟ್ಟ ನಾವು ಅವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. 10 ನಿಮಿಷದಾಗೆಲ್ಲ ಡ್ರೈ ಗೋಬಿ ರೆಡಿ ಆಗಿಬಿಡ್ತಾವೆ ನೋಡಿರಿ. ಸಂಜಿಕ ಚಾ ಸ್ನ್ಯಾಕ್ಸ್ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತಾವೆ. ಸೊ ನೋಡಿರಿ, ಡೀಪ್ ಫ್ರೈ ಆಗಿ ಡ್ರೈ ಗೋಬಿ ರೆಡಿಯಾಗ್ಯವು. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನಾನು ಮಾಡಿದಂಥ ಡ್ರೈ ಗೋಬಿ ಈಸಿಯಾಗಿ ಟೇಸ್ಟಿಯಾಗಿರ್ತಾವೆ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.